ಹೆಲೋ ಸ್ನೇಹಿತರೆ, ಈ ಆರ್ಡಿನೋ ಬೋರ್ಡ್ನ ಯೂಸ್ ಮಾಡಿಕೊಂಡು ಒಂದು ಮಿನಿ ಪ್ರಾಜೆಕ್ಟ್ ಮಾಡೋಣ. ಓಕೆನಾ. ನಮಗೆ ಅದ್ರಿಗೆ ಬೇಕಾಗಿರೋ ಕಾಂಪೊನೆಂಟ್ಸ್ ಏನಂದರೆ ಆರ್ಡಿನೋ ಯೂನೋ ಬೋರ್ಡ್ ಒಂದು, ಮತ್ತು 16x2 OLED ಡಿಸ್ಪ್ಲೇ ಒಂದು, ಮತ್ತು ಕೆಲವು ಜಂಪರ್ ವೈರ್ಸ್ ಬೇಕು, ಮತ್ತು ಒಂದು ಬ್ರೆಡ್ ಬೋರ್ಡ್ ಬೇಕು. ನೋಡ್ಬೋದು ಸ್ನೇಹಿತರೆ, ಬ್ರೆಡ್ ಬೋರ್ಡ್ ಇದು. ಮತ್ತು ಇದ್ರಿಗೆ 1K ಓಮ್ ರೆಸಿಸ್ಟರ್ ಒಂದು ಬೇಕು. ನೋಡ್ಬೋದು. ಇವೆಲ್ಲ ಇದ್ದರೆ ನೀವು ಈ ಪ್ರಾಜೆಕ್ಟ್ನ ಮಾಡ್ಬೋದು. ಮತ್ತು ಒಂದು ಪವರ್ ಸಪ್ಲೈ ಬೇಕು. ಈ ಆರ್ಡಿನೋ ಯೂನೋ ಬೋರ್ಡ್ಗೆ ನಾವು 11 ವೋಲ್ಟ್ DC 1 ಆ್ಯಂಪ್ಸ್ AC 1 ಆ್ಯಂಪ್ಸ್ದು ಪವರ್ ಸಪ್ಲೈ ಅಡಾಪ್ಟರ್ ಇದ್ರಿಗೆ ಸಪ್ಲೈ ಕೊಡೋದು. ಫಸ್ಟು ಈ ಬೋರ್ಡ್ಗೆ ನೀವು ಯಾವ ಥರ ಪ್ರೋಗ್ರಾಮ್ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಓಕೆನಾ. ಇದರಲ್ಲಿ ಪ್ರೋಗ್ರಾಮ್ ಮಾಡೋದು ಯಾವ ಥರ ಅಂದರೆ, ಫಸ್ಟ್ ಈ ಬೋರ್ಡ್ಗೆ ಕೆಲವು ಕನೆಕ್ಟರ್ಸ್ ಬೇಕು. ಓಕೆನಾ. ನೋಡ್ಬೋದು, ಇದು ಬಂದ್ಬಿಟ್ಟು USB ಟು, ಮತ್ತು ಇದೊಂದು USB-B ಅಂತ ಬರುತ್ತೆ ಇದಕ್ಕೆ ಪೋರ್ಟ್ ನೇಮು. ಈ ಕೇಬಲ್ ಒಂದಿರಬೇಕು. ಮತ್ತು ಇದಕ್ಕೆ ನಾವು ಪ್ರೋಗ್ರಾಮ್ ಮಾಡೋದು ಮೊಬೈಲಿಂದ. ಆದ್ದರಿಂದ ನಮಗೆ ನನ್ನ ಮೊಬೈಲ್ ಬಂದ್ಬಿಟ್ಟು C ಟೈಪು, C ಟು USB. USB ಮೇಲ್ ಟು ಫೀಮೇಲ್ನ ಕನೆಕ್ಟ್ ಮಾಡಬೇಕು, ಮತ್ತು USB-Bಯಿಂದ ಆರ್ಡಿನೋಗೆ ಕನೆಕ್ಟ್ ಮಾಡಬೇಕು. ಇದು ಬಂದ್ಬಿಟ್ಟು ಮೊಬೈಲ್ಗೆ ಕನೆಕ್ಟ್ ಮಾಡಬೇಕು ಸ್ನೇಹಿತರೆ. ಇವಾಗ ಯಾವ ಥರ ಕೋಡಿಂಗ್ನ ಅಪ್ಲೋಡ್ ಮಾಡಬೇಕು ಅಂತ ನೋಡೋಣ ಫಸ್ಟು. ಈ ಬೋರ್ಡ್ಗೆ ಮೊಬೈಲಿಂದ ಅಪ್ಲೈ ಮಾಡೋ ಕೋಡ್ನ ಅಪ್ಲೋಡ್ ಮಾಡೋದು. ಆದ್ದರಿಂದ ನಮಗೆ ಫಸ್ಟ್ ಮೊಬೈಲಲ್ಲಿ 2 ಅಪ್ಲಿಕೇಶನ್ಸ್ನ ಇನ್ಸ್ಟಾಲ್ ಮಾಡಬೇಕು. ಒಂದು ಬಂದ್ಬಿಟ್ಟು ಆರ್ಡಿನೋ ಡ್ರಾಯ್ಡ್. ಇದು ನಾರ್ಮಲಾಗಿ ಜಸ್ಟ್ ಲಾಗಿನ್ ಆದರೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಾನೊಂದು ಕೋಡ್ ಪ್ರೊವೈಡ್ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೋಡಿ. ಕೋಡ್ನ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಪವರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಎಸ್ ಹೊಡೆದ್ರೆ ಈ ಕೋಡ್ ಬಂದ್ಬಿಟ್ಟು ಕಂಪ್ರೆಸ್ ಆಗುತ್ತೆ. ಮತ್ತು ಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಕೆಚ್ಗೆ ಹೋಗಿ, ಮತ್ತು ಸ್ಕೆಚ್ಚಲ್ಲಿ ಸೇವ್ ಪ್ರೀ ಕಂಪ್ರೆಸ್ಡ್ ಅಂತಿದೆ. ಅದನ್ನ ಸೆಲೆಕ್ಟ್ ಮಾಡಿ ಫೈಲ್ ನೇಮ್ ಒಂದು ಕೊಡಿ. ಫೈಲ್ ನೇಮ್ ಕೊಟ್ಟಮೇಲೆ ಟಿಕ್ ಕೊಡಿದ್ರೆ ಆ ಫೈಲು ಕಂಪ್ರೆಸ್ ಆಗಿರೋದು ನಿಮ್ಮ ಗ್ಯಾಲರಿಯಲ್ಲಿ ನಿಮ್ಮ ಫೈಲ್ಸಲ್ಲಿ ಹೋಗಿ ಸೇವ್ ಆಗುತ್ತೆ. ಮತ್ತು ಇನ್ನೊಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಇದು ನೋಡ್ಬೋದು. ಈ ಅಪ್ಲಿಕೇಶನ್ನ ಜಸ್ಟ್ ನಾರ್ಮಲಾಗಿ ಲಾಗಿನ್ ಮಾಡಿ, ಮತ್ತು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತು 3 ಡಾಟ್ಸ್ ಲೆಫ್ಟ್ ಸೈಡ್ ಆ್ಯರೋ, ಮತ್ತು ಅದರಲ್ಲಿ ಆರ್ಡಿನೋ ಡ್ರಾಯ್ಡ್, ಮತ್ತು ಪ್ರೀ ಕಂಪ್ರೆಸ್ಡ್, ಮತ್ತು ಅದರಲ್ಲಿ ಫೈಲ್ ನೇಮ್ ನೋಡ್ಬೋದು. ಫೈಲ್ ನೇಮ್ ಬಂದ್ಬಿಟ್ಟು text1, ಮತ್ತು ಅದ್ಮೇಲೆ ಕ್ಲಿಕ್ ಮಾಡಿ ಗೋ ಅಂತ ಹೊಡೆದ್ರೆ ಇದನ್ನ ಗೋ ಅಂತ ಹೊಡಿಯೋಕ್ಕೆ ಮುಂಚೆ ಫಸ್ಟ್ ನೀವು ಕೇಬಲ್ನ ಕನೆಕ್ಟ್ ಮಾಡಿರಬೇಕು. ಈ ಥರ ಮೊಬೈಲಿಂದ ಆರ್ಡಿನೋ ಯೂನೋಗೆ. ಕನೆಕ್ಟ್ ಮಾಡಿದ್ಮೇಲೆ ನೋಡ್ಬೋದು, ಈ ಥರ ಕನೆಕ್ಟ್ ಮಾಡಿದ್ಮೇಲೆ ಗೋ ಅಂತ ಅಪ್ಲಿಕೇಶನ್ ಕ್ಲಿಕ್ ಮಾಡಿದ್ರೆ ನೋಡಿ, ನಾನು ಇವಾಗ ಫೈಲ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದರೊಳಗಡೆ text1 ಅಂತ. ಸೆಲೆಕ್ಟ್ ಮಾಡಿಕೊಂಡು ಗೋ ಅಂತ ಹೊಡೆದ್ರೆ ನೋಡ್ಬೋದು, ಇಲ್ಲಿ ಲೈಟ್ ಬ್ಲಿಂಕ್ ಆಗಿತ್ತು. ಇವಾಗ ಕೋಡ್ ಬಂದ್ಬಿಟ್ಟು ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗಿದೆ. ಇವಾಗ ಇದರ ಕನೆಕ್ಷನ್ಸ್ ನೋಡೋಣ ಸ್ನೇಹಿತರೆ. ಈ ಥರ ಪ್ರೋಗ್ರಾಮ್ನ ಅಪ್ಲೋಡ್ ಮಾಡೋದು. ಓಕೆನಾ. ಕನೆಕ್ಷನ್ಸ್ ಬಂದ್ಬಿಟ್ಟು ನಿಮಗೆ ಕನೆಕ್ಷನ್ಸ್ ಡಯಾಗ್ರಾಮ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಚೆಕ್ ಮಾಡ್ಬೋದು. ಇಲ್ಲಿ ಡಿಸ್ಪ್ಲೇಲಿ ಇಂಡಿಕೇಟ್ ಆಗುತ್ತೆ, ಇವಾಗ ನೋಡ್ಬೋದು. ಈ ಥರ ವೈರ್ಸ್ ಎಲ್ಲ ಫುಲ್ ಟೈಟ್ ಇರಬೇಕು ಸ್ನೇಹಿತರೆ. ಯಾಕಂದರೆ ಲೂಸ್ ಇದ್ದರೆ ಡಿಸ್ಪ್ಲೇ ಪ್ರಾಪರಾಗಿ ವರ್ಕ್ ಆಗೋಲ್ಲ, ಎರರ್ಸ್ ಎಲ್ಲ ಬರುತ್ತೆ ಡಿಸ್ಪ್ಲೇ ಒಳಗಡೆ. ಅದಕ್ಕೆ ನೋಡ್ಬೋದು, ಇವಾಗ ಇದರಿಗೆ ಪವರ್ ಸಪ್ಲೈ ಕೊಟ್ಟಿದ್ದೀನಿ. ನೋಡ್ಬೋದು, ಲೈಟ್ ಬ್ಲಿಂಕ್ ಆಗ್ತಿದೆ. ಇವಾಗ ಇದರೊಳಗಡೆಯಿಂದ ಕನೆಕ್ಷನ್ಸ್ ನೋಡೋಣ ಸ್ನೇಹಿತರೆ. ಫಸ್ಟು 5 ವೋಲ್ಟ್ ಮತ್ತು ಗ್ರೌಂಡ್ 2 ಪಿನ್ಸ್ನ ಕನೆಕ್ಟ್ ಮಾಡ್ಕೊಂಡಿರ್ತಾರೆ ನೋಡ್ಬೋದು. ಡಯಾಗ್ರಾಮ್ ಅಂದ್ಬಿಟ್ಟು ಇದೆ LCD ಅಂತಿರೋದೆಲ್ಲ LCD ಇರೋ ನೇಮಿಂದ ಆರ್ಡಿನೋ ಅಂತಿದೆ ನೋಡ್ಬೋದು. ಅದರಿಂದ ಇವಾಗ VSS ಅನ್ಬೋದು ಬಂದ್ಬಿಟ್ಟು ಡಿಸ್ಪ್ಲೇಲಿ ಇರುತ್ತೆ, ಗ್ರೌಂಡ್ ಅಂತ ಬಂದ್ಬಿಟ್ಟು ಆರ್ಡಿನೋಲಿ ಇರುತ್ತೆ. ಇವೆರಡಿಗೂ ಕನೆಕ್ಟ್ ಮಾಡಬೇಕು. ಈ ಥರ ಎಲ್ಲ ಕನೆಕ್ಟ್ ಮಾಡಿದ್ರೆ ಡಿಸ್ಪ್ಲೇಲಿ ಈ ಥರ ಟೆಕ್ಸ್ಟ್ ನಡೆಸುತ್ತೆ ನೋಡೋದು. ಸಬ್ಸ್ಕ್ರೈಬ್ ಫಾರ್ ಮೋರ್ ಇನ್ಫಾರ್ಮೇಷನ್ ಕ್ರೇಜಿ ಗೋ EXP ಇಂಡಿಯಾ. ಚಾನಲ್ ನೇಮ್ ಈ ಥರ. ಯಾವ ಟೆಕ್ಸ್ಟ್ ಬೇಕೋ ಅದು ಹಾಕ್ಕೊಬೋದು.